ನಮಸ್ತೆ ಎಲ್ಲರಿಗೂ ಮಾಂತರಿಗಳ ನಮಸ್ಕಾರ. ಇವತ್ತು ಪುನಃ ಮಳೆಗಾಲದಲ್ಲಿ ಮಾಡುವ ಇನ್ನೊಂದು ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಈ ಒಂದು ತಿಂಡಿ ಮಾಡಿ ತಿನ್ನಲು ವರ್ಷ ಪೂರ್ತಿ ಕಾಯಬೇಕಾಗ್ತದೆ. ನನ್ನ ಹಸ್ಬೆಂಡ್ನ ಫೇವರೆಟ್ ತಿಂಡಿ ಇದು. ಅತ್ತೆಯಿಂದ ಕಲಿತ ಅಪರೂಪದ ಒಂದು ತಿಂಡಿ ಮಾಡ್ತಾ ಇದ್ದೇನೆ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮಳೆಗಾಲದಲ್ಲಿ ಮಾತ್ರ ಸಿಕ್ಕುವ ಕಣ್ಣಿಲೆಯಿಂದ ನೀವು ಸಾಂಬಾರು ಮಜ್ಜಿಗೆ ಹುಳಿ ಮಾಡಿ ತಿಂದಿರಬಹುದು. ಇವತ್ತು ನಾನು ಇದರಿಂದ ಖಾರ ಕಡುಬು ಮಾಡ್ತಾ ಇದ್ದೇನೆ. ಇದನ್ನು ಕಣ್ಣಿಲೆ ಗಟ್ಟಿ ಅಂತ ಕೂಡ ಹೇಳ್ತಾರೆ. ಮಾರ್ಕೆಟಲ್ಲಿ ಹುಡುಕಿ ನನಗೆ ಇವರು ಕಣಿಲೆ ತಂದು ಕೊಟ್ಟಿದ್ದಾರೆ. ಕಣಿಲೆ ತುಳು ವರ್ಡು, ಕನ್ನಡದಲ್ಲಿ ಇದಕ್ಕೆ ಕಳಲೆ ಅಂತ ಹೇಳ್ತಾರೆ. ಇದರ ಮೇಲ್ಗಡೆ ಸಿಪ್ಪೆ ಎಲ್ಲವನ್ನು ತೆಗಿತಾ ಬರಬೇಕು. ಒಳಗಡೆ ಇರುವ ಬಿಳಿ ಭಾಗ ಮಾತ್ರ ಯೂಸ್ ಮಾಡಿಕೊಳ್ಬೇಕು. ಅದರಲ್ಲೂ ಗಟ್ಟಿಯಾಗಿರುವ ಭಾಗ ಬೇಡ. ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ತಾ ಬನ್ನಿ. ತೆಳುವಾಗಿ ಕಟ್ ಮಾಡಿಕೊಳ್ಳಿ. ಎಳೆ ಭಾಗ ಮಾತ್ರ ಹಾಕಿಕೊಳ್ಬೇಕು. ಸಿಪ್ಪೆ ತೆಗಿಲಿಕ್ಕಾದರೆ ಅದನ್ನು ತೆಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಗಂಟಿನ ಭಾಗದಲ್ಲಿ ಇದರದ್ದು ಗಟ್ಟಿಯಾಗಿರ್ತದೆ, ಅದನ್ನು ಬಿಸಾಡಬೇಕಾಗ್ತದೆ. ಬಿಳಿ ಭಾಗ ತುಂಬ ಸ್ಮೂತ್ ಆಗಿರ್ತದೆ, ಇದು ಎಳೆ ಭಾಗ. ಇದನ್ನು ಮಾತ್ರ ಕಟ್ ಮಾಡಿಕೊಂಡು ನೀರಿಗೆ ಹಾಕೊಳ್ತಾ ಬರಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಗಟ್ಟಿ ಭಾಗವನ್ನೆಲ್ಲ ಬಿಸಾಡ್ತಾ ಬನ್ನಿ. ಎಳೆ ಭಾಗವನ್ನು ಮಾತ್ರ ನೀರಿಗೆ ಹಾಕ್ತಾ ಬರಬೇಕು. ಕಣಿಲೆಯಲ್ಲಿ ಫೈಬರ್, ಪ್ರೋಟೀನ್ ಮತ್ತು ಐರನ್ ಅಂಶ ಹೇರಳವಾಗಿ ಇದೆ. ಆದ ಕಾರಣ ವರ್ಷಕ್ಕೊಮ್ಮೆ ಆದರೂ ಇದನ್ನು ತಿಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನನ್ನ ಅಮ್ಮನ ಮನೆಯಲ್ಲಿ ಕಣಿಲೆ ಉಪಯೋಗಿಸ್ತಾ ಇರಲಿಲ್ಲ. ನನಗೆ ಮದುವೆ ಆದ ಮೇಲೆ ಅತ್ತೆಯಿಂದಲೇ ಅಭ್ಯಾಸ ಆದದ್ದು. ಈಗ ಪ್ರತಿ ವರ್ಷ ಇದನ್ನು ಮಾಡ್ತಾನೆ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವರು ಇದರ ಸ್ಮೆಲ್ ಇಷ್ಟಪಡೋದಿಲ್ಲ. ನೋಡಿ, ಇದೆಲ್ಲ ಇದರ ಸಿಪ್ಪೆ ಮತ್ತು ಗಟ್ಟಿಯಾದ ಭಾಗ. ಇದು ಯಾವುದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ಬಿಸಾಡಬೇಕಾಗ್ತದೆ. ಬಿಸಾಡುವಾಗ ಒಂದು ಜಾಗ್ರತೆ ಮಾಡಬೇಕು. ಇದರಲ್ಲಿ ವಿಷದ ಅಂಶ ಇದೆ. ದನ, ಕರು ಮತ್ತು ಆಡು ತಿನ್ನದ ಜಾಗದಲ್ಲಿ ಹಾಕಬೇಕು. ಉಳಿದ ಎಳೆ ಕಣಿಲೆಯನ್ನು ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಇದನ್ನು ಕೂಡಲೇ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. 3 ದಿವಸ ಆದರೂ ಇದು ನೀರಲ್ಲಿ ಇರಬೇಕು. 3 days later. ಪ್ರತಿದಿನ ಬೆಳಿಗ್ಗೆ ಸಂಜೆ ನೀರು ಚೇಂಜ್ ಮಾಡಿ ಫ್ರೆಶ್ ನೀರು ಹಾಕಿಡಬೇಕಾಗ್ತದೆ. 3 ದಿನದ ನಂತರ ಕಣಿಲೆಯ ನೀರನ್ನು ಸಂಪೂರ್ಣವಾಗಿ ಚೆಲ್ಲಿ ನಾನು ಪುನಃ ಫ್ರೆಶ್ ನೀರು ಹಾಕಿಟ್ಟಿದ್ದೇನೆ. ಕಣಿಲೆಯಲ್ಲಿ 4 ಕಪ್ಪಿನಷ್ಟಿದೆ. ಅದೇ ಕಪ್ಪಿನ ಅಳತೆಯಲ್ಲಿ 2 ಕಪ್ಪಿನಷ್ಟು ಅಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೆ. ದೋಸೆ ಅಕ್ಕಿ. ಇದು 2 ಗಂಟೆ ಕಾಲ ನೆನೆಸಿಟ್ರೆ ಸಾಕು. ಈಗ ಕಣಿಲೆಯನ್ನು ಈ ರೀತಿಯಾಗಿ ಕೈಯಲ್ಲಿ ಹಿಂಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೋಣ. ಸ್ವಲ್ಪವೂ ನೀರು ಹಾಕದೆ ಇದನ್ನು ಫೈನ್ ಪೇಸ್ಟ್ ಆಗಿ ಮಾಡಿ ತರ್ತೇನೆ. ಈ ಹದದಲ್ಲಿ ಇರಲಿ. ಇದನ್ನೊಂದು ಸ್ಟ್ರೈನರಿಗೆ ಹಾಕ್ತಾ ಇದ್ದಾನೆ. ಇದರ ನೀರನ್ನೆಲ್ಲ ಸೋಸಿಕೊಳ್ಬೇಕು. ಈ ನೀರನ್ನು ಅಕ್ಕಿ ರುಬ್ಬಿಕೊಳ್ಳುವಾಗ ಹಾಕಿಕೊಳ್ಳುವ. ಕಣಿಲೆ ಮಿಶ್ರಣವನ್ನು ಈಗ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೆನೆಸಿಟ್ಟ ಅಕ್ಕಿಯನ್ನು ರುಬ್ಬಿಕೊಳ್ಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದಾನೆ. ಇದಕ್ಕೆ ಖಾರಕ್ಕೆ ತಕ್ಕಗೆ 4 ಮೆಣಸು ಹಾಕ್ಕೊಳ್ತಾ ಇದ್ದಾನೆ. ನೀವು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಹಾಗೆ 1 ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದಾನೆ. ಸ್ಟ್ರೈನ್ ಮಾಡಿ ಇಟ್ಟುಕೊಂಡಿದ್ದ ಕಣಿಲೆಯ ರಸ ಕೂಡ ಹಾಕ್ಕೊಳ್ತಾನೆ. ಇದರಲ್ಲೇ ಇದನ್ನು ರುಬ್ಬಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಕಣಿಲೆ ಗಟ್ಟಿದ್ದು ಹಿಟ್ಟು ರೆಡಿ ಆಗಿದೆ. ಹಿಟ್ಟು ಈ ಹದದಲ್ಲಿ ಇರಲಿ. ಇದನ್ನು ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಸಿಕೊಳ್ಳೋಣ. ಕೊನೆಯಲ್ಲಿ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಶಿನ ಹುಡಿ ಹಾಕ್ಕೊಳ್ಬೇಕು. ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಬಾಡಿಸಿ ಮೊದಲೇ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಬಾಳೆ ಎಲೆಗೆ 1 ರಿಂದ 1.5 ಸೌಟ್ನಷ್ಟು ಹಿಟ್ಟು ಹಾಕ್ಕೊಂಡು ನಾನು ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಬಾಳೆ ಎಲೆ ಬಾಡಿಸದಿದ್ದರೆ ಹಿಟ್ಟು ಹಾಕುವಾಗ ಹರಿಯುವ ಚಾನ್ಸ್ ಇದೆ. ಎಲೆಯನ್ನು ಯಾವ ರೀತಿ ಬಾಡಿಸಬೇಕು ಅಂತ ನಾನು ಹಲಸಿನ ಹಣ್ಣು ಕಡುಬು ಮಾಡುವ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೇನೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ. ನೀವು ಚೆಕ್ ಮಾಡಿಕೊಳ್ಳಿ. ಒಂದೊಂದೇ ರೆಡಿ ಆದಮೇಲೆ ಇಡ್ಲಿ ಪಾತ್ರೆಯಲ್ಲಿ ಇಟ್ಟುಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು. ಮುಕ್ಕಾಲು ಗಂಟೆ ನಂತರ ಇದು ಬೆಂದಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೇನೆ. ಮೃದು ಆಗಿ ರೆಡಿಯಾಗಿದೆ. ಈ ರೀತಿಯಾದ ಕಡುಬು ನೀವು ಕೂಡ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಣಿಲೆಯಲ್ಲಿ ಯಾವ ರೀತಿ ತಿಂಡಿ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ರೆಡಿಯಾದ ಕಡುಬನ್ನು ನಾನು ಮಜ್ಜಿಗೆ ಹುಳಿಯೊಂದಿಗೆ ಸರ್ವ್ ಮಾಡ್ತೇನೆ. ಮಜ್ಜಿಗೆ ಹುಳಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ಇದೇ ರೀತಿಯಲ್ಲಿ ಹೊಸ ಮತ್ತು ಹಳೆಯ ಪದ್ಧತಿಯ ತಿಂಡಿ ಮತ್ತು ಅಡುಗೆಗೆ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನ್ನ ತಿಕ್ಕ ಬಾಯ್.